ಸ್ನೇಹಿತ್ ಗೌಡ ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮನೆ ಯುವರಾಣಿ ಸೇರಿದಂತೆ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ನಟಿಸಿದರು. ಆದರೆ ಆಗ ಸ್ನೇಹಿತ್ ಅಂದರೆ ಸೀರಿಯಲ್ನಲ್ಲಿ ನಟಿಸುವಂಥ ನಟ ಅಂತ ಅಥವಾ ಕಲಾವಿದ ಅಂತ ಗುರುತಿಸ್ಕೊಳ್ತಾ ಇದ್ರು. ಬಿಗ್ ಬಾಸ್ಗೆ ಬಂದಮೇಲೆ ಹೆಸರು ಚೇಂಜ್ ಆಗುತ್ತೆ, ಲಕ್ ತಿರುಗುತ್ತೆ ಅಥವಾ ತುಂಬ ಫೇಮಸ್ ಆಗ್ತಾರೆ, ಚಾನ್ಸಸ್ ಸಿಗುತ್ತೆ, ಈ ಥರದ್ದೆಲ್ಲವೂ ಕೂಡ ಕೇಳಿರ್ತೀರ ಮತ್ತು ಕೆಲವರ ಜೀವನದಲ್ಲಿ ಅದಾಗಿದ್ದು ಕೂಡ ಇದೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಸ್ನೇಹಿತ ಜೀವನದಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಬಿಗ್ ಬಾಸ್ಗೆ ಸ್ನೇಹಿತ್ ಬರದೆ ಹೋಗಿದ್ರೆ ಮೋಸ್ಟ್ಲಿ ಎಲ್ಲವೂ ಸರಿ ಇರ್ತಿತ್ತು ಅಂತ ಕಾಣುತ್ತೆ. ಹೌದು, ಸ್ನೇಹಿತ್ ಗೌಡ ಬಿಗ್ ಬಾಸ್ಗೆ ಬಂದು ಎಡವಟ್ಟು ಮಾಡ್ಕೊಂಡಿದ್ದೇ ಜಾಸ್ತಿ. ಹೆಸರು ಎಲ್ಲೋ ಒಂದು ಕಡೆಯಲ್ಲಿ ಕಾಮಿಡಿ ಆಗಿದ್ದೇ ಹೆಚ್ಚು. ಹೌದು, ನಿಜವಾಗ್ಲೂ ಸ್ನೇಹಿತ ಅಂಥದ್ದೇನೂ ಮಾಡಿಲ್ಲ, ಯಾರಿಗೂ ಮೋಸನೂ ಮಾಡಿಲ್ಲ, ಅನ್ಯಾಯನೂ ಮಾಡಿಲ್ಲ. ಆದರೂ ಅದ್ಯಾಕೋ ಗೊತ್ತಿಲ್ಲ, ಸ್ನೇಹಿತ ಸಿಕ್ಕಾಬಟ್ಟೆ ಟ್ರೋಲ್ ಆದರು. ಸ್ನೇಹಿತಂದರೆ ಎಲ್ಲರೂ ಕಾಲೆಳೆಯುವುದಕ್ಕೆ ಶುರು ಮಾಡಿದ್ರು. ಇನ್ನು ಬಿಗ್ ಬಾಸ್ ಮುಗಿತಿದ್ದ ಹಾಗೇ ಸ್ನೇಹಿತನ ಎಲ್ಲನೂ ಮರೆತು ಬಿಟ್ಟರು. ಸ್ನೇಹಿತ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಯಾವುದಾದ್ರೂ ಆಫರ್ ಬಂದಿದೆಯಾ, ಸೀರಿಯಲಲ್ಲಿ ನಟಿಸ್ತಿದ್ದಾರಾ, ಸಿನಿಮಾದಲ್ಲಿ ನಟಿಸ್ತಿದ್ದಾರಾ, ಲೌಕತೆಗೆ ಏನಾಯಿತು, ಲವ್ ಏನಾದರೂ ಮಾಡ್ತಿದ್ದಾರಾ, ಮದುವೆ ಏನಾದರೂ ಆದ್ರಾ, ಇದೆಲ್ಲವೂ ಕೂಡ ಜನ ಮರ್ತೇ ಬಿಟ್ಟರು. ಯಾಕಂದರೆ ಸ್ನೇಹಿತ ಬಿಗ್ ಬಾಸ್ ಆದಮೇಲೆ ಮಂಕಾದ್ರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಿಗ್ ಬಾಸ್ಗಿಂತ ಮುಂಚೆ ಅವರಲ್ಲಿ ಒಂದು ಚಾರ್ಮ್ ಇತ್ತು. ಇವತ್ತೆಲ್ಲ ನಾಳೆ ಅವಕಾಶಗಳು ಸಿಗುತ್ತೆ, ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅನ್ನುವಂಥ ಮಹದಾಸೆ ಇತ್ತು. ಆದರೆ ಬಿಗ್ ಬಾಸ್ನಲ್ಲಿ ತಾನು ಅಂದುಕೊಂಡಂಥ ಬ್ರೇಕ್ ಸ್ನೇಹಿತಗೆ ಸಿಗಲೇ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಅದೇ ಸ್ನೇಹಿತ್ ಇವತ್ತು ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ. ಹೌದು, ಇವತ್ತು ಸ್ನೇಹಿತ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಸ್ನೇಹಿತ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ನಮ್ರತನ ಹೇಟ್ ಮಾಡೋ ತುಂಬ ಜನಕ್ಕೆ ಇಷ್ಟ ಆಗೋ ಹಾಗೆ. ಕೆಲವು ಹುಡುಗರು ಮೆಚ್ಚದೆ ಮಗನೇ ನಿನ್ನ ಅಂತ ಹೇಳ್ತಿದ್ರೆ, ಕೆಲ ಹುಡುಗಿಯರು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸ್ನೇಹಿತ ಮಾಡಿರೋದು ಏನಾಯಿತು ಅಂತ ನೋಡೋದಾದರೆ, ನಿಮಗೆಲ್ಲ ಗೊತ್ತಿರೋ ಹಾಗೇ ಬಿಗ್ ಬಾಸ್ನಲ್ಲಿ ನಮ್ರತ ಮತ್ತು ಸ್ನೇಹಿತ ತುಂಬಾ ಕ್ಲೋಸ್ ಆಗಿದ್ರು. ಮೊದಲಿಗೆ ಇದು ಸ್ನೇಹ, ಗೆಳೆತನ, ಫ್ರೆಂಡ್ಶಿಪ್, ಗ್ಯಾಂಗ್, ಗ್ರೂಪಿಸಮ್ ಅಂತ ಹೇಳ್ತಾ ಇದ್ರು ಕೂಡ ಸ್ನೇಹಿತ ಮಾತ್ರ ಪ್ರೀತಿಯಲ್ಲಿ ಬಿದ್ದಿದ್ರು ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಯಾಕಂದರೆ ಸ್ನೇಹಿತ ನೇರವಾಗಿ ಹೇಳ್ಕೊಡೋದಕ್ಕೆ ಶುರು ಮಾಡಿದರು. ಸ್ವತಃ ಸ್ನೇಹಿತ ವೇದಿಕೆ ಮೇಲೆ ನಮ್ರತನನ್ನು ಇಷ್ಟಪಡ್ತಾ ಇದ್ದೀನಿ, ಅವರು ಅಂದರೆ ನನಗೆ ಇಷ್ಟ ಅಂತ ಕೂಡ ಹೇಳಿದ್ದೂ ಇದೆ. ನಮ್ರತಾಗೆ ಹಲವಷ್ಟು ಬಾರಿ ಪ್ರಪೋಸ್ ಮಾಡಿದ್ದು ಕೂಡ ಇದೆ. ನಮ್ರತ ವಿಚಾರದಲ್ಲಿ ಎಮೋಷ್ನಲ್ ಆಗಿದ್ದೂ ಇದೆ, ಫೂಲ್ ಆಗಿದ್ದು ಕೂಡ ಇದೆ. ಆದರೆ ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಎಲ್ಲವೂ ಚೇಂಜಸ್ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ನಮ್ರತಾ ಸ್ನೇಹಿತ ಮುಖಕ್ಕೆ ಹೊಡೆದಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ವೇದಿಕೆ ಮೇಲೆ ಸ್ನೇಹಿತನ ನಮ್ರತನ ಮದುವೆ ಆಗ್ತೀನಿ ಅಂದಾಗ ಸ್ನೇಹಿತ ಅಪ್ಪ ಅಮ್ಮ ಸಪೋರ್ಟ್ ಮಾಡಿದ್ದು, ಅವ್ನು ಮದುವೆ ಆಗ್ತೀನಿ ಅಂದರೆ ನಾವು ಸೊಸೆ ಮಾಡ್ಕೊಳ್ಳೋದಕ್ಕೆ ರೆಡಿ ಅಂತ ಹೇಳಿದ್ದು, ಇದೆಲ್ಲ ನಮ್ರತಾ ಕಾಮಿಡಿಯಾಗಿ ತೆಗೆದುಕೊಳ್ಬಹುದಿತ್ತು. ಆದರೆ ಅದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡ್ರು. ಈವನ್ ಸ್ನೇಹಿತ ಅಪ್ಪ ಅಮ್ಮಂಗೂ ಕೂಡ ಬೈದರು. ಆನಂತರ ಬಿಗ್ ಬಾಸ್ ಮುಗಿದ ಮೇಲೆ ಯಾವುದೇ ಕಾರ್ಯಕ್ರಮ ಆಗಿರಲಿ ಒಟ್ಟಿಗೆ ಕಾಣಿಸ್ಕೊಂಡ್ಲೇ ಇಲ್ಲ. ನಮ್ರತಾ ಆ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದರೆ ಸ್ನೇಹಿತ ಇರ್ತಿರ್ಲಿಲ್ಲ, ಸ್ನೇಹಿತ ಆ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತಂದರೆ ನಮ್ರತಾ ಇರ್ತಿರ್ಲಿಲ್ಲ. ಗ್ಯಾಂಗು ಅಂತ ಬಿಗ್ ಬಾಸ್ ಮನೆಯಲ್ಲಿ ಕೋಟೆ ಕಟ್ಕೊಂಡು ಮೆರೆದ್ರೂ ಕೂಡ ಹೊರಗೆ ಬಂದಮೇಲೆ ಇವರಿಬ್ಬರು ಮುಖ ನೋಡ್ಕೊಂಡಿದ್ದು ತೀರಾ ಕಮ್ಮಿನೇ. ಒಂದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸ್ನೇಹಿತ ಮನಸ್ಸಲ್ಲಿರೋ ಪ್ರೀತಿಯನ್ನು ಹೇಳ್ಕೊಂಡಿದ್ದು, ಹೊರಗೆ ಬಂದಮೇಲೂ ಕೂಡ ಅದೇ ಪ್ರೀತಿಯನ್ನು ಇಟ್ಕೊಂಡಿದ್ದು, ನಮ್ರತನ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದು, ನಮ್ರತ ಜೊತೆಗೆ ಜೀವನ ಕಳಿಬೇಕು ಅಂತ ಅಂದ್ಕೊಂಡಿದ್ದು. ನಮ್ರತೆಗೆ ಇದೆಲ್ಲ ಇರಿಟೇಷನ್ ಅನಿಸೋಕ್ಕೆ ಶುರುವಾಗಿತ್ತು. ಸೊ ವಾಟ್ ನೆಕ್ಸ್ಟ್, ಸ್ನೇಹಿತ ಕತೆ ಏನು ಅನ್ನೋದು ಪ್ರಶ್ನೆ ಆಗಿತ್ತು. ಇನ್ನು ಕೆಲವರು ಆ ನಮ್ರತ ಬಿಡು ಗುರು ಅಂತ ಬುದ್ಧಿ ಹೇಳಿದರು. ಅದೇ ರೀತಿಯಾಗಿ ಇದೀಗ ಸ್ನೇಹಿತ ದಿಢೀರಂತ ಒಂದು ಹುಡುಗಿ ಜೊತೆ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಾಬಟ್ಟೆ ಕ್ಲೋಸ್ ಆಗಿ ಆ ಹುಡುಗಿ ಜೊತೆ ಕಾಣಿಸ್ಕೊಂಡಿದ್ದಾರೆ. ಇದು ತುಂಬ ಜನಕ್ಕೆ ಇಷ್ಟ ಆಗಿದೆ. ಫೈನಲಿ ನಮ್ಮ ಸ್ನೇಹಿತಿಗೆ ಒಳ್ಳೆ ಬುದ್ಧಿ ಬಂತು, ಆ ನಮ್ರತಂಗಿಂತ ಈ ಹುಡುಗಿ ಸಖತ್ತಾಗಿದ್ದಾಳೆ, ಎಲ್ಲಿ ಕ್ಯಾಚ್ ಹಾಕೊಂಡೆ ಗುರು ಅಂತ ಕೇಳ್ತಾ ಇದ್ದಾರೆ. ಹೌದು, ನಮ್ರತ ನಿನಗೆ ಅಷ್ಟೆಲ್ಲ ಹರ್ಟ್ ಮಾಡಿದ್ರು ಕೂಡ ನೀನು ನಿಜವಾಗ್ಲೂ ಅವಳನ್ನ ಪ್ರೀತಿ ಮಾಡ್ತಾ ಇದ್ದೆ, ಒಂದು ಟ್ರೂ ಲವ್ವನ್ನು ಇಟ್ಕೊಂಡಿದ್ದೆ. ಅಂಥ ಹುಡುಗಿಯರ ಹಿಂದೆ ಜಾಸ್ತಿ ಬೀಳಬಾರ್ದು ಮಗ, ಬೇರೆ ಹುಡುಗಿಯರು ಸಿಗ್ತಾರೆ, ಟ್ರೈ ಮಾಡು ಅಂತ ಕೆಲವರು ಹುಡುಗರು ಹೇಳ್ತಾ ಇದ್ರು. ಇನ್ನು ನಮ್ರತನೇ ಹೇಟ್ ಮಾಡುವಂಥ ಹುಡುಗಿಯರು ನಿಮಗೆ ಖಂಡಿತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಒಬ್ಬ ಹುಡುಗಿ ಇದೀಗ
ಸ್ನೇಹಿತ ಜೊತೆಗೆ ಓಡಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಸ್ನೇಹಿತ್ ಒಬ್ಬ ಹುಡುಗಿಯ ಜೊತೆಗೆ ಕ್ಲೋಸ್ ಆಗಿರುವಂಥ ವಿಡಿಯೋ ಇದು. ಈ ಫೋಟೋಸು ಮತ್ತು ಈ ವಿಡಿಯೋಸ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸ್ನೇಹಿತ ಈ ಹುಡುಗಿಯನ್ನು ಯಾರು ಅಂತ ಪರಿಚಯ ಮಾಡಿಲ್ಲ. ಈ ಹುಡುಗಿ ಕೂಡ ಯಾರು ಅನ್ನೋದು ಸದ್ಯಕ್ಕಂತೂ ಗೊತ್ತಿಲ್ಲ. ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಅನ್ನೋದಂತೂ ಗೊತ್ತಾಗ್ತಾ ಇದೆ. ಆದರೆ ಸ್ನೇಹಿತಕ್ಕೆ ಇವ್ರಿಗೆ ಏನು ಸಂಬಂಧ, ಇವರಿಬ್ಬರು ಫ್ರೆಂಡ್ಸಾ ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಜಸ್ಟ್ ಮೀಟ್ ಆಗಿದ್ರಾ ಅಥವಾ ಇವ್ರು ಮೊದಲಿಂದನೂ ಗೊತ್ತಿತ್ತಾ, ಇದು ಯಾವುದ್ರ ಬಗ್ಗೆಯೂ ಕೂಡ ಒಂದು ಚಿಕ್ಕ ಸುಳಿವೂ ಸಿಕ್ಕಿಲ್ಲ. ಆದರೆ ಸ್ನೇಹಿತ್ ಮತ್ತು ಈಕೆಯ ಜೋಡಿಯನ್ನು ನೋಡಿ ತುಂಬ ಜನ ಹೊಗಳುತ್ತಿದ್ದಾರೆ ಮತ್ತು ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಹುಡುಗರು ಯಾವುದೋ ಒಂದು ಹುಡುಗಿ ವಿಚಾರನ ಇಟ್ಕೊಂಡು ಲೈಫೇ ಹಾಳು ಮಾಡ್ಕೊತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ. ಅವಳನ್ನ ಬಿಟ್ಟರು ಬೇರೆ ಬೇರೆ ಸಖತ್ತಾಗಿರೋ ಹುಡುಗಿಯರೇ ಸಿಗ್ತಾರೆ. ಅವ್ರ ಹಿಂದೆ ಹೋಗಿ ಟ್ರೈ ಮಾಡಿ. ಅಲ್ಲ ಅಂತ ಅಂದ್ರೂ ಅವ್ರಿಗಿಂತ ಚೆನ್ನಾಗಿ ಪ್ರೀತಿ ಕೊಡೋ ಹುಡುಗಿರು ನಮಗೆ ಅಂತ ಇದ್ದೇ ಇರ್ತಾರೆ. ನಾವು ಹುಡ್ಕೊಳ್ಬೇಕು ಅಥವಾ ಸಿಗೋವರೆಗೂ ಕಾಯಬೇಕು ಅಷ್ಟೇ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಸೊ ಇದೀಗ ಸ್ನೇಹಿತ ಒಂದು ಹುಡುಗಿ ಜೊತೆಗೆ ಕ್ಲೋಸ್ ಆಗಿರೋದು ಸ್ನೇಹಿತ ಫ್ಯಾನ್ಸ್ಗಂತೂ ಖುಷಿ ತಂದಿದೆ. ಇನ್ನು ನಮ್ರತನ ಹೇಟ್ ಮಾಡೋರಿಗೂ ಕೂಡ ಖುಷಿ ತಂದಿದೆ. ಈಕೆ ಯಾರು ಏನು ಅನ್ನೋದ್ರ ಬಗ್ಗೆ ಸ್ನೇಹಿತೆ ಕ್ಲಾರಿಟಿ ಕೊಡಬೇಕು.